ಓಂ ಆಕಾಶಸ್ಥಲ್ಲಿಂಗಾತ್ ಓಂ ಅಂತರಃ ಖವತ್. ತದರ್ಥ ಆಕಾಶಸ್ಥಲ್ಲಿಂಗಾತ್ ಎಂಬ ಸೂತ್ರಕ್ಕೆ ಏನರ್ಥ ಅನ್ನೋದನ್ನ ಈ ಖವತ್ ಎಂಬ ಶಬ್ದದಿಂದ ಆಚಾರ್ಯ ಹೇಳ್ತಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಅದರ ವಿವರಣ ಮಾಡ್ತಿದ್ದಾರೆ. ಈ ಅಂತರಃ ಖವತ್ ಅಂತರಃ. ಖವತ್ ಅಂದ್ರೆ ಆಕಾಶದಂತೆ, ಅಂತರಃ ಸಿಂಹದಂತೆ ಅಂತ ಬಂದ್ಮೇಲೆ ಏನಂತ ಬರ್ಬೇಕಲ್ಲ, ಪರಾಕ್ರಮಿ ಅಂತ ಬರ್ಬೇಕಲ್ಲ, ತೇಜಸ್ವಿ ಇತ್ಯಾದಿ ಬರ್ಬೇಕಲ್ಲ. ಆ ಥರ ಇಲ್ಲಿಯೂ ಕೂಡ ಹಿಂದಿದೆ. ಖವತ್ ಅಂದ್ರೆ ಆಕಾಶದಂತೆ. ಆಕಾಶದಂತೆ ಏನು ಅಂದ್ರೆ ಅಂತರಃ, ಆಕಾಶವು ಹೋಲಿಕೆ. ಅಂತರಃ ಅಂತ ಅನ್ನೋದು ಅಲ್ಲಿ ವಿಷ್ಣುವಿನ ಬಗ್ಗೆ ಹೇಳಬೇಕಾದದ್ದು. ಸಹ ಸಚ ಅವಕಾಶವಾಚಿ ಸನ್ ಪೂರ್ವವತ್ ಅರ್ಷ ಅಚ್ ಪ್ರತ್ಯಯಾಂತಹ. ಈ ಅಂತರ ಅಂತ ಶಬ್ದ ಇದೆಯಲ್ಲ, ಅಂತರ ಎಂಬ ಶಬ್ದಕ್ಕೆ ಹಾಗಾದ್ರೆ ಏನರ್ಥ? ಅಂತರ ಎಂಬ ಶಬ್ದಕ್ಕೆ ಅವಕಾಶ ಅಂತ ಅರ್ಥ, ಸ್ಪೇಸ್ ಅಂತ ಅರ್ಥ. ಈ ನಡುವಿನ ಇದರ ನಂತರ, ಇದರ ಅನಂತರ ಅಂತ ಹೀಗೆಲ್ಲ ಹೇಳ್ತೇವಲ್ಲ, ಕೂಡಲೇ ನಡುವೆ ಸ್ಪೇಸ್ ಇಲ್ಲ, ಅಲ್ಲಿ ಕೂಡಲೇ ಇನ್ನೊಂದು ಕೆಲಸ ಮಾಡ್ತಾರೆ ಅಂತ ಅಭಿಪ್ರಾಯ ಇರ್ತದೆ. ಆದ್ರಿಂದ ಆ ಅಂತರ ಎಂಬ ಶಬ್ದಕ್ಕೆ ಸ್ಪೇಸ್ ಅಂತನೂ ಅರ್ಥ ಇದೆ. ಹಿಂದೆ ನಾವು ಅದನ್ನ ಅಲ್ಲಿ ಒಂದೆರಡು ಕಡೆ ನೋಡಿದ್ದೇವೆ. ಅಂತರಂ ಅವಕಾಶ ಅವಧಿ ಪರಿಧಾನ ಅಂತರ್ಧಿ ಭೇದ ಸಾದೃಶ್ಯೆ ಅಂತ ಅದು 43ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸಿದ್ದಾರೆ ಅದನ್ನು. ಆದ್ರಿಂದ ಅಂತರ ಎಂಬ ಶಬ್ದಕ್ಕೆ ಅವಕಾಶ ಅಂತ ಅರ್ಥ ಇದೆ. ಅವಕಾಶ ಎಂಬ ಅರ್ಥವನ್ನು ಈ ಅಂತರ ಎಂಬ ಶಬ್ದ ಹೇಳ್ತದೆ. ಹೇಳಿ ಅದಕ್ಕೆ ಮುಂದೆ ಮತ್ತೆ ಅಚ್ ಪ್ರತ್ಯಯ ಮಾಡಬೇಕು. ಈಗ ಅಚ್ ಪ್ರತ್ಯಯವನ್ನು ಯಾಕೆ ಮಾಡಬೇಕು ಅಂದ್ರೆ, ಅಚ್ ಪ್ರತ್ಯಯವನ್ನು ಮಾಡದೆ ಹೋದ್ರೆ ನಮ್ಗೆ ಅಪೇಕ್ಷಿತವಾದಂತಹ ಅರ್ಥ ಅಲ್ಲಿ ಸಿಗೋದಿಲ್ಲ. ನಮಗೇನು ಹೇಳಬೇಕಾಗಿದೆ? ಅವಕಾಶ ಉಳ್ಳವನು ಅಂತ ಅರ್ಥ ಹೇಳಬೇಕಾಗಿದೆ. ಅಂತರ ಎಂಬ ಶಬ್ದಕ್ಕೀಗ ಅಂತರಂ ಎಂಬ ಶಬ್ದಕ್ಕೆ ನಪುಂಸಕಲಿಂಗವಾದಾಗ ಅದಕ್ಕೆ ಅವಕಾಶ, ಸ್ಪೇಸ್ ಅಂತ ಇಷ್ಟೇ ಅರ್ಥ ಆಯ್ತು. ಆದ್ರೆ ಅವಕಾಶ ಉಳ್ಳವನು ಅಂತ ಅರ್ಥ ಬರಬೇಕಾದ್ರೆ, ಅವಕಾಶ ಉಳ್ಳವನು ಅಂತ ಅರ್ಥ ಬರಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು ಅಚ್ ಪ್ರತ್ಯಯ ಮಾಡಬೇಕು. ಹೀಗೆ ಹಿಂದೆ ಹೇಳಿದ್ರಲ್ಲ, ಕಾಮಃ ಅಸ್ಯ ಸ್ಥಿತಿ ಕಾಮಃ. ಕಾಮ ಎಂಬ ಶಬ್ದಕ್ಕೆ ಮೂಲತಃ ಬಯಕೆ ಅಂತ ಮಾತ್ರ ಅರ್ಥ. ಆ ಕಾಮ ಉಳ್ಳವನು ಅನ್ನೋ ಅರ್ಥ ನಮಗೆ ಬರಬೇಕಾದ್ರೆ ಅದಕ್ಕೆ ಅರ್ಷಾದ್ಯ ಅಚ್ ಪ್ರತ್ಯಯ ಮಾಡಿ ಉಳ್ಳವನು ಅಂತ ಅರ್ಥವನ್ನು ತರ್ತೇವೆ. ಹಾಗೇನೆ ಪಾಪಂ ಅಸ್ಯ ಸ್ಥಿತಿ ಪಾಪಃ, ಪಾಪ ಉಳ್ಳವನು ಅಂತ ಅರ್ಥ ಬರಬೇಕಾದ್ರೆ ಅಲ್ಲೂ ಕೂಡ ಅರ್ಷಾದ್ಯ ಅಚ್ ಪ್ರತ್ಯಯ ಮಾಡ್ತೇವೆ. ಅರ್ಷಾದ್ಯ ಅಚ್ ಪ್ರತ್ಯಯ ಮಾಡಿ ಅದಕ್ಕೆ ಬೇಕಾದಂತಹ ಅರ್ಥವನ್ನ ನಾವು ತಂದುಕೋತೇವೆ. ಅದರಂತೆ ಇಲ್ಲೂ ಕೂಡ ಅಂತರಂ ಅಸ್ಯ ಸ್ಥಿತಿ ಅಂತರಃ ಅಂತ ಹೀಗೆ ಅದರ ಅರ್ಥ ನಾವು ನಮಗೆ ಬೇಕಾದಂತಹ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು ಅಂತ ಅಭಿಪ್ರಾಯ. ಹಾಗಾಗಿ ಖವತ್ ಅಂದ್ರೆ ಆಕಾಶದಂತೆ, ಅಂತರಃ ಇವನು ಅವಕಾಶವುಳ್ಳವನಾಗಿದ್ದಾನೆ ಅಂತ ಅದರ ಒಟ್ಟು ಅಭಿಪ್ರಾಯ ಆಗ್ತದೆ. ವಿಷ್ಣು ಅದನ್ನೇ ಮುಂದೆ ಹೇಳ್ತಾರೆ. ವಿಷ್ಣು ಖವತ್ ಅಂದ್ರೆ ಆಕಾಶವತ್, ಅಂತರಃ ಅವಕಾಶವಾನ್. ಒಟ್ಟು ಇಷ್ಟ ಅಭಿಪ್ರಾಯ ಆಯ್ತು. ಆಕಾಶವು ಹೇಗೆ ಎಲ್ಲಿಗೂ ಕೂಡ ಅವಕಾಶವನ್ನು ಕೊಡ್ತದಲ್ಲ, ಅದರಂತೆ ಇವನು ಕೂಡ ಅವಕಾಶವನ್ನು ಕೊಡ್ತಾನೆ. ಅವಕಾಶ ಉಳ್ಳವನಾಗಿದ್ದಾನೆ, ಅವಕಾಶವನ್ನು ಕೊಡುವಂತ ಗುಣ ಉಳ್ಳವನಾಗಿದ್ದಾನೆ. ಅದನ್ನೇ ಮುಂದೆ ಹೇಳ್ತಾರೆ. ಈ ಯಥಾ ಆಕಾಶ ಪ್ರಾಣಿ ಸಂಚಾರಾದ್ಯನುಕೂಲ ವಿವರತ್ವ ಶಬ್ದಿತ ಅವಕಾಶವಾನ್. ಆಕಾಶ ಏನಾಗಿದೆ ಅಂದ್ರೆ ಅದು ಈ ಅವಕಾಶ ಉಳ್ಳದ್ದಾಗಿದೆ. ಅವಕಾಶ ಉಳ್ಳದ್ದಾಗಿರುವುದು ಅಂದ್ರೆ ಏನರ್ಥ? ವಿವರ ಉಳ್ಳದ್ದಾಗಿದೆ, ವಿವರತ್ವ ಉಳ್ಳದ್ದಾಗಿದೆ. ಆ ವಿವರ ಅಂತನ್ನುವುದು ಪ್ರಾಣಿಗಳ ಸಂಚಾರಕ್ಕೆ ಬೇಕಾದಂಥ ವಿವರ. ಅದು ಪ್ರಾಣಿಗಳ ಸಂಚಾರ, ಆಗು ಹೋಗುವಿಕೆ, ಬರುವಿಕೆ, ಬೆತ್ತೇರಿ ಕಾರ್ಯಗಳನ್ನು ಮಾಡುವುದು ಇತ್ಯಾದಿಗಳಿಗೆ ಅನುಕೂಲವಾದಂತಹ ವಿವರ. ಅಂದ್ರೆ ಒಂದು ವಿವರ ಅಂದ್ರೆ ತೂತು ಅಂತ ಅರ್ಥ, ಇಲ್ಲಿ ಜಾಗ ಅಂತ ಅರ್ಥ. ಆ ವಿವರ ಎಂಬ ಶಬ್ದದಿಂದ ಹೇಳಲ್ಪಟ್ಟಂತಹ ಅವಕಾಶ, ವಿವರ ಅಂದ್ರೂ ಆಕಾಶ ಅಂದ್ರೂ ಒಂದೇ ಅಂತ ಅರ್ಥ. ಹೀಗೆ ಆಕಾಶ ಹೇಗೆ ಅವಕಾಶ ಉಳ್ಳದ್ದಾಗಿದೆಯೋ ತಥಾ ವಿಷ್ಣುವಾಖ್ಯ ಆಕಾಶ, ಹಾಗೆ ಈ ವಿಷ್ಣು ಎಂಬ ಆಕಾಶವೂ ಕೂಡ ಈ ಆಕಾಶನಂ ಅವಕಾಶ, ಅದರಂತೆ ಈ ವಿಷ್ಣು ಎಂಬ ಆಕಾಶವೂ ಕೂಡ ವಿವರ ಉಳ್ಳವನಾಗಿದ್ದಾನೆ. ಪ್ರಾಣಿ ಸಂಚಾರಾದಿಗಳಿಗೆ ಅನುಕೂಲಕರವಾದಂಥ, ತನ್ನಲ್ಲಿ ಯಾರನ್ನಾದರೂ ಇಟ್ಕೊಳ್ಳಬಲ್ಲಂಥ, ತಾನು ಎಲ್ಲಾದರೂ ಇರಬಲ್ಲಂಥ ಗುಣವುಳ್ಳವನಾಗಿದ್ದಾನೆ ಅಂತ ಅಭಿಪ್ರಾಯ. ಸುಧಾದಲ್ಲಿಯೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಅದು ಈ ಆಕಾಶಸ್ಥಲ್ಲಿಂಗಾತ್ ಅಂತ ಸೂತ್ರ ಏನಿದೆ, ಆಕಾಶಾಧಿಕರಣ ಅಂತ ಏನಿದೆ, ಅಲ್ಲೇ ಬಂದಿರುವಂತಹ ವಿಷಯ.
ಛಂದೋಗಾಹ ಪಠಂತೆ ಅಂತ ನ್ಯಾಯಸುಧಾದಲ್ಲಿ ಜಯತೀರ್ಥರು ಹೇಳ್ತಾರೆ. ಅಲ್ಲಿಯೂ ಕೂಡ ಇದೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಅಸ್ಯ ಲೋಕಸ್ಯ ಕಾ ಗತಿ, ಈ ಜಗತ್ತಿಗೇನು ಗತಿ, ಈ ಜಗತ್ತು ಹೋಗಿ ಸೇರುವುದು ಎಲ್ಲಿ ಅಂತ ಈಗ ಅಲ್ಲೊಂದು ಪ್ರಶ್ನೆ ಇದೆ. ಆ ತರದ ಪ್ರಶ್ನೆ ಮಾಡಿಕೊಂಡೇ ಅಲ್ಲೂ ಕೂಡ ಮುಂದುವರೆದಿದ್ದಾರೆ. ಮುಂದುವರೆದು ಅದಕ್ಕೆ ಅದು ಹೋಗಿ ಸೇರುವುದು ಆಕಾಶದಲ್ಲಿ ಅಂತ ಉತ್ತರ ಅಲ್ಲಿ ಕೊಡ್ತಿದ್ದಾರೆ. ಅದನ್ನ ಈ ಮುಂದಿನಂತೆ ನಾವು ನೋಡಬೇಕು. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪತ್ಯಂತೆ. ಆಕಾಶದಿಂದಲೇ ಹುಟ್ಟುತ್ತವೆ. ಆಕಾಶಂ ಪ್ರತಿ ಅಸ್ತಂ ಯಂತಿ, ಆಕಾಶದಲ್ಲಿ ಅಸ್ತವನ್ನು ಹೊಂದುತ್ತವೆ. ಏಭ್ಯ ಜಾಯಾನ್ ಆಕಾಶ, ಇವೆಲ್ಲದಕ್ಕಿಂತನೂ ಆಕಾಶ ಅಂತನ್ನೋದು ದೊಡ್ಡದಾಗಿದೆ. ಸಯೇಶ ಪರೋವರಿಯಾನ್ ಉದ್ಗೀತ ಸಯೇಶೋ ನಂತಹ. ಅಲ್ಲಿ ಸಂಶಯ ಇದೆ. ಏನು ಸಂಶಯ ಬರ್ತದೆ? ಜಯತೀರ್ಥರ ಸಂಶಯವನ್ನ ಉದ್ಧರಿಸಿದ್ದಾರೆ. ಸಂಶಯವನ್ನು ಮೊದಲು ತೋರಿಸ್ತಾರೆ. ಕಿಮಯಂ ಆಕಾಶ ಪರಮಾತ್ಮ ಉತ ಭೂತಮಿತಿ. ಅಲ್ಲಿ ಬಂದಿರುವಂತಹ ಆಕಾಶ ಅಂದ್ರೆ ಪರಮಾತ್ಮನನ್ನೇ ಅಲ್ಲಿ ಆಕಾಶ ಅಂತ ತಿಳ್ಕೋಬೇಕು ಅಥವಾ ಭೂತಾಕಾಶವನ್ನೇ ತಿಳ್ಕೋಬೇಕು. ಭೂತಮಿತಿ ತಾವತ್ ಪ್ರಾಪ್ತಂ. ಪ್ರಶ್ನೆ ಮಾಡುವವರ ದೃಷ್ಟಿಯಲ್ಲಿ ಭೂತಾಕಾಶವನ್ನೇ ಇಟ್ಕೊಳ್ಬೇಕು ಅಂತ ಪ್ರಶ್ನೆ ಬಂದಿದೆ. ಯಾಕೆಂದ್ರೆ ಆಕಾಶ ಶಬ್ದಸ್ಯ ಯೋಗ ರೂಢಿಭ್ಯಾಂ, ಈ ಜಗತ್ನಲ್ಲಿ ನಮಗೆ ಆಕಾಶ ಅಂದ್ರೆ ಅವಕಾಶ ಅಂತ ಅರ್ಥ. ಯಾವುದು ಸ್ಪೇಸ್ ಅನ್ನು ಕೊಡ್ತದೋ ಅದೇ ಸ್ಪೇಸ್ ಉಳ್ಳದ್ದು, ಅದೇ ಆಕಾಶ. ಮತ್ತೆ ರೂಢಿಯೂ ಕೂಡ ಹಾಗೆ ಇದೆ. ಅದಕ್ಕೆ ಇಲ್ಲಿ ಹಿಂದಿನ ಮೂಲದಲ್ಲಿ ಲೋಕ ಪ್ರಸಿದ್ಧ ಅಂತ ಹೇಳಿದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳು. ಆ ಲೋಕ ಪ್ರಸಿದ್ಧಾಚ ಅಂತ ಹೇಳಿದ್ದು ಇದೇ ದೃಷ್ಟಿಯಿಂದ. ಹೀಗೆ ಲೋಕ ಪ್ರಸಿದ್ಧಿಯೂ ಕೂಡ ಇರುವುದರಿಂದ ಭೂತೆ ಪ್ರಸಿದ್ಧತ್ವಾತ್, ಭೂತಾಕಾಶವನ್ನ ನಮ್ಮ ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಭೂತಾಕಾಶವನ್ನೇ ಆಕಾಶ ಶಬ್ದದಿಂದ ಇಟ್ಕೋಬೇಕು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಆಕಾಶನಂ. ಈಗ ಭೋಜನಂ ಗಮನಂ ಹೇಗಿದೆಯಲ್ಲ ಹಾಗೆ ಆಕಾಶನಂ. ಆಕಾಶನಂ ಅಂದ್ರೆ ಏನರ್ಥ ಅಂದ್ರೆ ಅವಕಾಶತ್ವಂ. ಆಕಾಶನಂ ಅಂದ್ರೆ ಅವಕಾಶತ್ವಂ ಅಂತ ಅರ್ಥ. ಅವಕಾಶತ್ವಂ ಖಲು ಆಕಾಶ ಶಬ್ದ ನಿರ್ವಚನಂ, ನಿರ್ವಚನಲಬ್ಧಂ. ಆಕಾಶ ಎಂಬ ಶಬ್ದಕ್ಕೆ ನಿರ್ವಚನ ಮಾಡಿದಾಗ ನಾವು ಭೋಜನಂ ಗಮನಂ ರಮಣಂ ಇತ್ಯಾದಿಗಳಂತೆ ಆಕಾಶನಂ ಅದು ಲ್ಯುಟ್ ಪ್ರತ್ಯಯಂತವಾದ ಶಬ್ದ. ಅದಕ್ಕೆ ಅವಕಾಶ, ಅದಕ್ಕೆ ಅರ್ಥ ಏನು? ಅವಕಾಶ ಅಂತ ಅರ್ಥ. ಅವಕಾಶತ್ವಂ ಅಂತ ಅದರ ಅರ್ಥ. ಅದಕ್ಕೆ ಇದು ಆಕಾಶ ಶಬ್ದದ ನಿರ್ವಚನದಿಂದ ಲಬ್ಧವಾದದ್ದು. ತಚ್ಚ ಭೂತೆ ಸುಪ್ರಸಿದ್ಧಂ. ಭೂತಾಕಾಶದಲ್ಲಿ ಈ ಅವಕಾಶತ್ವ ಅಂತ ಅನ್ನೋದು ಸುಪ್ರಸಿದ್ಧವಾಗಿದೆ. ಪ್ರಯೋಗಶ್ಚ ಲೋಕವೇದಯೋ ಆಕಾಶ ಶಬ್ದಸ್ಯ ಭೂತ ವಿಷಯ ಬಹುಲಃ. ಎಲ್ಲ ಸುಧಾದ ವಾಕ್ಯ ಇವು. ಆಕಾಶದ ಕುರಿತಾಗಿಯೇ, ಭೂತಾಕಾಶದ ಕುರಿತಾಗಿಯೇ ಲೋಕದಲ್ಲಿಯೂ ವೇದದಲ್ಲಿಯೂ ಈ ಶಬ್ದ ಅಂತ ಅನ್ನೋದು ಪ್ರಸಿದ್ಧವಾಗಿದೆ. ಆದರೂ ಕೂಡ ಪರಮಾತ್ಮನಲ್ಲಿ ಈ ಮುಖ್ಯವಾಗಿ ಎಲ್ರಿಗೂ ಕೂಡ ಅವಕಾಶ ಕೊಡುವಂಥವನು ಅವನೇ ಆಗಿದ್ದಾನೆ. ಆದ್ರಿಂದ ಅವನನ್ನೇ ಇಲ್ಲಿ ತಿಳ್ಕೊಳ್ಬೇಕು ಅಂತ ಅಭಿಪ್ರಾಯ ಆಗ್ತದೆ. ಆಕಾಶನಂ ಅವಕಾಶತ್ವಂ ಅಂತ ಇದೆ. ನಾನು ಇನ್ನೊಂದು ಬಾರಿ ಆ ಸುಧಾದ ಮೂಲ ಪುಸ್ತಕವನ್ನು ತೆಗೆದು ಹೇಳ್ತೇನೆ. ಈಗ ನಮಗೆ ಎಷ್ಟು ಮಾಹಿತಿ ಲಬ್ಧ ಆಗಿತ್ತು ಅದನ್ನು ಹೇಳಿದ್ದೇನೆ. ಆಕಾಶನಂ ಅವಕಾಶತ್ವಂ ಇತಿ ಸುಧೋಕ್ತ ದಿಶಾ, ಸುಧಾದಲ್ಲಿ ಹೇಳಿರುವಂತೆ ಆಕಾಶ ಪದ ಪ್ರವೃತ್ತಿ ನಿಮಿತ್ತ. ಆಕಾಶ ಎಂಬ ಶಬ್ದವನ್ನು ನಾವು ಒಂದು ಕಡೆ ಬಳಕೆ ಮಾಡಲಿಕ್ಕೆ ನಿಮಿತ್ತವಾದದ್ದು ಯಾವುದು? ಭೂತ ವಿವರತ್ವ ಶಬ್ದಿತ. ಈ ಭೂತಗಳಿಗೆ, ಎಲ್ಲಾ ಪ್ರಾಣಿಗಳಿಗೂ ಕೂಡ ವಿವರ, ಒಂದು ತೂತು, ಒಂದು ಅವಕಾಶ. ಆ ವಿವರ ಅನ್ನುವುದೇ ಇನ್ನೊಂದು ಶಬ್ದದಿಂದ ಹೇಳಲ್ಪಟ್ಟಿರುವುದು ಯಾವುದರಿಂದ? ಪ್ರಾಣಿ ಸಂಚಾರ ಅನುಕೂಲ ಆಕಾಶವಾನ್. ಪ್ರಾಣಿಗಳ ಸಂಚಾರಕ್ಕೆ ಬೇಕಾದಂತಹ ಅನುಕೂಲ ಮಾಡಿಕೊಡುವಿಕೆ ಅನ್ನುವ ಗುಣ ಇರುವುದು ಮುಖ್ಯವಾಗಿ ಈ ಆಕಾಶಕ್ಕಿಂತ ಪರಮಾತ್ಮನಲ್ಲೇ ಹೆಚ್ಚು. ಆದ್ರಿಂದ ವಿಷ್ಣುವಾಖ್ಯ ಆಕಾಶ, ವಿಷ್ಣು ಎಂಬ ಆಕಾಶನೇ ಈ ತರದ ಎಲ್ಲಾ ಗುಣವುಳ್ಳವನು ಕೂಡ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ.